ಕರುಣಿಸಿ ಕಾಯಿ ನನ್ನವ್ವ ದೇವಿ ಶ್ರೀ ದುರ್ಗಾ ಮಾತೆ ನಾನಸಿ ಬಂದಿ ಶ್ರೀ ದುರ್ಗಾ ಮಾತೆ ನಾನಸಿ ಬಂದಿ ಕರುಣಿಸಿ ಕಾಯೇ ನನ್ನವ್ವ ತಾಯಿ ಕರುಣಿಸಿ ಕಾಯೇ ನನ್ನವ್ವ ಶ್ರೀ ದುರ್ಗಾ ಮಾತೆ ನಾನಸಿ ಪರಶಿವನ ಈ ಪ್ರತಿರೂಪ ಧರೆಗೆ ಅವತರಿಸಿ ಬಂದ ದೇವಿಯೇ ಪರಶಿವನ ಈ ಪ್ರತಿರೂಪ ಧರೆಗೆ ಅವತರಿಸಿ ಬಂದ ದೇವಿ ದುಷ್ಟರ ಶಿಕ್ಷಕಿ ಶಿಷ್ಟರ ರಕ್ಷಕಿ ಉಮಾ ಮಹೇಶ್ವರಿಯೇ ನಿಕಪುರ ಗ್ರಾಮದಲ್ಲಿ ನೆಲೆಸಿರುವಂತ ಶ್ರೀ ದುರ್ಗಾ ಮಾತೆ ಶ್ರೀ ದುರ್ಗಾ ಮಾತೆ ಶ್ರೀ ದುರ್ಗಾ ಮಾತೆ ಶ್ರೀ ದುರ್ಗಾ ಮಾತೆ ನಾನಸಿ ಬಂದಿ ಶ್ರೀ ದುರ್ಗಾ ಮಾತೆ ನಾನಸಿ ಬಂದಿ ಕರುಣಿಸಿ ಕಾಯೇ ನನ್ನವ್ವ ತಾಯಿ ಕರುಣಿಸಿ ಕಾಯೇ ನನ್ನವ್ವ ದೇವಿ ಶ್ರೀ ದುರ್ಗಾ ಮಾತೆ ಪೂರ್ಣವಾಸಿ ನೀ ಕಾಯೈ ತಾಯಿ ಪರಿಹರಿಸು ಈ ಭವತಾಪ ಪೂರ್ಣವಾಸಿ ನೀ ಕಾಯೈ ತಾಯಿ ಪರಿಹರಿಸು ಈ ಭವತಾಪ ದುಷ್ಟರ ಶಿಕ್ಷಕಿ ಶಿಷ್ಟರ ರಕ್ಷಕಿ ಉಮಾ ಮಹೇಶ್ವರಿಯೇ ನಿಕಪುರ ಗ್ರಾಮದಲ್ಲಿ ನೆಲೆಸಿರುವಂತ ಶ್ರೀ ದುರ್ಗಾ ಮಾತೆ ಶ್ರೀ ದುರ್ಗಾ ಮಾತೆ ಶ್ರೀ ದುರ್ಗಾ ಮಾತೆ ಶ್ರೀ ದುರ್ಗಾ ಮಾತೆ ನಾನಸಿ ಬಂದೆ ಶ್ರೀ ದುರ್ಗಾ ಮಾತೆ ನಾನಸಿ ಬಂದೆ ಕರುಣಿಸಿ ಕಾಯೇ ನನ್ನವ್ವ ತಾಯಿ ಕರುಣಿಸಿ ಕಾಯೇ ನನ್ನವ್ವ ದೇವಿ ಶ್ರೀ ದುರ್ಗಾ ಮಾತೆ ನಾನಸಿ ಬಂದಿ ನಾನಸಿ ಬಂದಿ ನಾನಸಿ ರೇಣುಕಾ, ರಘುವೀರ್ ಇನ್ನೂ ಮನೆಗೆ ಬಂದಿಲ್ಲವೇ? ಇಲ್ಲ ಸ್ವಾಮಿ, ಇನ್ನೂ ಬಂದಿಲ್ಲ. ಇನ್ನು ವರ್ಕ್ಶಾಪಿನ ಕೆಲಸ ಮುಗಿದಿದೆಯೋ ಅಥವಾ ಇಲ್ವೋ? ಇನ್ನು ಅದೆಷ್ಟು ಕಷ್ಟಪಡಬೇಕು ನನ್ನ ಮಗು ತನ್ನ ಅಣ್ಣನ ಓದಿನ ಸಲುವಾಗಿ. ನಿಜ ರೇಣುಕಾ, ನಿಜ. ರಘುವೀರ ತನ್ನ ಶ್ರಮದ ಬೆವರ ಸುರಿಸಿ ದಿಲೀಪನಿಗೆ ಹಣ ಕಳಿಸುತ್ತಿದ್ದರೆ ದಿಲೀಪನ ಅಭ್ಯಾಸ ಕುಂಠಿತವಾಗಿ ಹಳೆ ಮಾತಾಗುತ್ತಿತ್ತು. ಅಣ್ಣನ ಶಿಕ್ಷಣಕ್ಕಾಗಿ ಹಗಲಿರುಳು ದುಡಿದು ಹೋರಾಡಿದ ರಘುವೀರ ನಿಜವಾಗಿಯೂ ಆ ದಿಲೀಪನಿಗೆ ಆದರ್ಶ ಬಂಧುವಾಗಿದ್ದಾನೆ ನೋಡು. ಅಪ್ಪ ಅಮ್ಮ ಆಶೀರ್ವಾದ ಮಾಡಿಪ್ಪ.
ಯಾಕಪ್ಪ? ಅಪ್ಪ, ನಾನು BA ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದೇನೆ ಅಪ್ಪ. ಹೌದಾ? ಹೌದಪ್ಪ. ಬಹಳ ಖುಷಿ ಆಯ್ತು. ಏನು ನೀನು ಜಯಶಾಲಿಯಾಗಿ ಬಂದೀಯ ಮಗು. ನಿನ್ನ ಮಾತನ್ನು ಕೇಳಿ ನನಗೆ ತುಂಬ ಸಂತೋಷವಾಯಿತು. ಇವತ್ತು ಆ ಶಾರದಾಂಬೆ ನನ್ನ ಮೊರೆಯನ್ನು ಕೇಳಿದಳು ಅಂತ ಅನ್ಸುತ್ತೆ. ಸಕಿಲಾ ಸಕಿಲಾ, ಬೇಗ ಬಾರಮ್ಮ ಹೊರಗೆ. ನೋಡಮ್ಮ, ನಿನ್ನನ್ನ BA ಪರೀಕ್ಷೆಯಲ್ಲಿ ಪಾಸ್ ಆಗಿ ಬಂದಿದ್ದಾನಂತೆ. ಅದಕ್ಕೋಸ್ಕರವಾಗಿ ಒಳಗಡೆ ಹೋಗಿ ದೇವರಿಗೆ ದೀಪ ಹಚ್ಚು. ಹೌದೇನಣ್ಣ? ಹೌದು ತಂಗಿ. ತುಂಬಾ ಖುಷಿ ಆಯ್ತು. ಹೌದು, ಅಡುಗೆ ಏನ್ ಮಾಡ್ಲಿ? ಹೋಳಿಗೆ ಮಾಡಮ್ಮ. ಫಸ್ಟ್ ಕ್ಲಾಸ್ ಅಡುಗೆ ಮಾಡ್ತೀನಿ, ಊಟ ಮಾಡುವಂತೆ. ಅಪ್ಪ, ಏನಪ್ಪ ಅದು ಮನೆಯಲ್ಲಿ ವಿಶೇಷ? ದೇವರ ಮುಂದೆ ತುಪ್ಪ ದೀಪ ಹಚ್ತಾ ಇದೆಯಾ? ರಘು, ನಿಮ್ಮ ಅಣ್ಣ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾನೆ ಕಣೋ. ಹೇಗಿದ್ರು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದೆ. BA ಅಂತೂ ಮುಗೀತು. ಇನ್ನೊಂದು 2 ವರ್ಷ MA ಮುಗಿಸ್ಬಿಡೋಣ. ರಘು, ಇನ್ನು ಮುಂದೆ ನಾನು ತಂದೆ ತಾಯಿಗಳಿಗೆ ಹೆಚ್ಚಿನ ತೊಂದರೆ ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಅಂದ್ರೆ ಆದಷ್ಟು ಬೇಗ ಒಂದು ಒಳ್ಳೆ ನೌಕರಿ ಹಿಡಿತೀನಿ. ದಿಲೀಪ, ನಿನ್ನ ಶಿಕ್ಷಣದ ಸಲುವಾಗಿ ಸಾಕಷ್ಟು ಕಷ್ಟಪಟ್ಟವನು ಬೇರೆ ಯಾರೂ ಇಲ್ಲಪ್ಪ, ಇವನು ರಘುವೀರ. ಯಾಕೆಂದರೆ ನೋಡು, ನಿನ್ನ ಅಪೂರ್ಣವಾದ ಶಿಕ್ಷಣ ಪೂರ್ತಿ ಮಾಡೋದಕ್ಕೋಸ್ಕರವಾಗಿ ತನ್ನ ಶಿಕ್ಷಣವನ್ನು ಬಿಟ್ಟು ನಿನಗೆ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಸಾಕಷ್ಟು ಹಣವನ್ನು ಸಂಪಾದನೆ ಮಾಡ್ತಾ ಇದ್ದಾನೆ. ಅದು ಅಲ್ಲದೆ 3 ವರ್ಷದೇ ಆಯಿತು ಈ ಮನೆತನದ ಜವಾಬ್ದಾರಿಯನ್ನು ಕೂಡ ಅವನೇ ನೋಡ್ಕೊಳ್ತಾ ಇದ್ದಾನೆ. ಅಮ್ಮ, ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೋಬೇಡಮ್ಮ, ಆಜ್ಞೆ ಮಾಡು. ನಾನು ನಿನ್ನ ಪುಣ್ಯ ಉದರದಲ್ಲಿ ಜನಿಸಿದ ಮಗ ಅಲ್ವೇನಮ್ಮ? ಯಾಕಮ್ಮ ನನ್ನ ಮೇಲೆ ಈ ರೀತಿ ಸಂಶಯ ಪಟ್ಕೊಳ್ತೀಯ? ಕೇಳಮ್ಮ ಅದೇನಂತ. ನೋಡಪ್ಪ, ನಿನ್ನ ಶಿಕ್ಷಣದ ಸಲುವಾಗಿ ತನ್ನ ಶಿಕ್ಷಣವನ್ನು ಅಪೂರ್ಣ ಮಾಡಿಕೊಂಡು ವರ್ಕ್ಶಾಪ್ನಲ್ಲಿ ಹಮಾಲಿ ಕೆಲಸವನ್ನು ಮಾಡಿ ನಿನಗೆ ಹಣವನ್ನು ಕಳಿಸ್ತಾ ಇದ್ದಾನೆ. ಅದಕ್ಕೋಸ್ಕರವಾಗಿ ಅವನ ವಿದ್ಯೆ ಅಪೂರ್ಣವಾದದ್ದನ್ನು ಪೂರ್ತಿ ಮಾಡುವುದಕ್ಕೆ ನೀನು ಅವನಿಗೆ ಧನ ಸಹಾಯ ಮಾಡ್ತೀಯಾ ಅಂತ ಕೇಳಿದೆಪ್ಪ. ಆಯ್ತಮ್ಮ, ನಿನ್ನ ಪಾದ ಸಾಕ್ಷಿಯಾಗಿಯೂ ನಿನ್ನ ಮಾತನ್ನ ನಾನು ನಡೆಸ್ಕೊಡ್ತೀನಮ್ಮ. ದಿಲೀಪ, ನೀನು ಹೇಳ್ತಿರುವ ಈ ಪ್ರತಿ ಸತ್ಯನಾ ಮಗು? ಸುಮ್ಮನೆ ಯಾಕೆ ಪೀಡಿಸ್ತೀಯ ನನ್ನ ಮಗನನ್ನು? ನೋಡು, ಕೊಟ್ಟು ಮಾತೆಗೆ ತಪ್ಪಿ ನಡೆಯವನಲ್ಲ ನನ್ನ ಮಗ ದಿಲೀಪ ಅಂದಾಗ ತನ್ನ ಬೆನ್ನಿಗೆ ಬಿದ್ದವರ ಹಿತಚಿಂತನೆಯನ್ನು ನಮಗಿಂತಲೂ ಹೆಚ್ಚಿಗೆ ನೋಡಿಕೊಳ್ಳುತ್ತಾನೆ ಎಂಬ ಭರವಸೆ ನಮಗಿದೆ ಅಂದಾಗ ತುತ್ತು ಕೂಳಿನ ಜೀವಿಗಳಾದ ನಾವು ನಮಗೇಕೆ ಬೇಕೆ ಇಲ್ಲದ ಕಾರಬಾರು? ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನಿರಬಾರದೆ? ರೀ, ನಾನಾದ್ರೂ ಎಲ್ಲಿ ಬೇಡ ಅಂತ ಹೇಳ್ತಾ ಇದ್ದೀನಿ. ಇಬ್ಬರು ನನ್ನ ಮಕ್ಕಳು ಜಾಣರಾಗಬೇಕು, ಅವರಿಗೆ ಒಳ್ಳೆ ಹೆಂಡಂದಿರ ಬರಬೇಕು. ಆ ನಂತರ ತನ್ನ ತಂಗಿಗೆ ಒಂದು ಒಳ್ಳೆ ವರವನ್ನು ಹುಡುಕಿ ಮದುವೆ ಮಾಡಬೇಕು ಅನ್ನೋದು ನನ್ನ ಆಸೆ ಅಲ್ವೇ? ಸರಿ ಸರಿ, ಎಲ್ಲವೂ ದೇವರಿಚ್ಛೆ ಇದ್ದಂತೆ ಆಗುತ್ತದೆ. ನೀ ಸ್ವಲ್ಪ ಸುಮ್ಮನಿರು ಸಾಕು. ಅಪ್ಪಾಜಿ, ಅಣ್ಣ ಅಂತೂ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾನೆ. ಪಾಸ್ ಆಗಿದ್ದಕ್ಕೆ ಸ್ವೀಟ್ ಕೊಡೋದಿಲ್ವಾ? ಏನು ಮಾತಾಡ್ತೀಯೋ? ಪಾಸ್ ಆದ ಮಗನೇ ಬರಗೈ ಬೀಸುತ್ತಾ ಮನೆಗೆ ಬಂದಿರುವಾಗ ನಾ ಎಲ್ಲಿಂದ ತಂದು ಕೊಡಬೇಕಪ್ಪ ನಿನಗ ಸ್ವೀಟ? ಅಲ್ಲಪ್ಪಾಜಿ, ಪಾಸ್ ಆದ ಮಕ್ಕಳೇ ಸ್ವೀಟ್ ಕೊಡುವುದು ಬರೆದು ಕೊಟ್ಟಿಲ್ಲಪ್ಪ. ಇಂಥ ಮಗನ ಹೆತ್ತಿದಿರಲ್ಲ, ಅದಕ್ಕೋಸ್ಕರ ಸ್ವೀಟ್ ಕೊಡ್ಬೇಕು ತಾವು. ಸರಿ ಸರಿ. ಏಯ್, ಏನದು ಗುಣಗುಣು? ಅಪ್ಪ, ಅದು ಅದು ಯಾವುದು? ಅಪ್ಪ, ನಾನು ಕಾಲೇಜ್ನಲ್ಲಿ ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದೀನಪ್ಪ. ಏಯ್ ಕಳ್ಳ, ಎಷ್ಟು ದಿವಸದಿಂದ ನಡೀತಿದೆ ಈ ನಿಮ್ಮ ಸಂಬಂಧ? ಒಂದು 2 ವರ್ಷ ಆಯ್ತು ಅಪ್ಪ. ಯಾರವಳು? ಅದೇ ಅಪ್ಪ, ಕೆನರಾ ಬ್ಯಾಂಕ್ ಮ್ಯಾನೇಜರ್ ಸುಬ್ರಾಯರು ಅಂತ ಇದಾರಲ್ಲ, ಅವ್ರ ಮಗಳು ಛಾಯಾ ಅಂತಪ್ಪ. ತುಂಬಾ ಒಳ್ಳೆ ಹುಡುಗಿ. ನಾನು ಅವಳನ್ನ ಮದುವೆ ಆಗೋದಾದ್ರೆ ಅವ್ರ ತಂದೆ ನನಗೆ ಒಂದು ಒಳ್ಳೆ ನೌಕರಿ ಕೂಡ ಕೊಡಿಸ್ತಾರಂತೆ. ಹೌದಾ? ನೀವು ಒಪ್ಪೋದಾದ್ರೆ? ಹುಚ್ಚಪ್ಪ, ಮಕ್ಕಳ ಇಚ್ಛೆ ಇವೆ, ತಂದೆ ತಾಯಿಗಳ ಇಚ್ಛೆ ಇಲ್ಲವೇ? ನಡಿ, ಹಾಗಾದ್ರೆ ನಾಳೆಗೆ ಕನ್ಯೆ ನೋಡುವ ವಿಚಾರ ಮುಂದುವರಿಸೋಣ. ಸರಿ? ನಾಳೆ ಕಡೆ ನೋಡ್ಬೇಕಾ? ಹಾ. ಇನ್ನೊಂದು ವಿಶೇಷತೆ ಇದೆ. ಏನದು? ಆ ವಿಷಯ ಗೊತ್ತಿಲ್ವಾ ಅಣ್ಣ? ಆ ವಿಷಯ ನಿನಗೆ ಗೊತ್ತಿಲ್ವಾ? ಅದೇ ತಾನೇ ನಾನು ಪಾಸ್ ಆಗಿ ಬಂದ ವಿಷಯ. ಆ ವಿಷಯವಲ್ಲ. ವಿಷಯ ಅಂದ್ರೆ ಇವತ್ತು ನನ್ನ ತಂಗಿ ಹುಟ್ಟು ಹಬ್ಬ. ಹೌದಾ? ಹಾ, ಮತ್ತೆ ತಂಗಿ ಹುಟ್ಟು ಹಬ್ಬದ ಶುಭಾಶಯಗಳು ಅಮ್ಮ. ಥ್ಯಾಂಕ್ಸ್ ಅಣ್ಣ. ಅಣ್ಣ, ಅಡುಗೆ ಮಾಡಿದ್ದೀನಿ, ಊಟ ಮಾಡೋರಂತ. ಸರಿ ಬನ್ನಿ. ಹಾ ಏನು? ರಘು, ಹಾ, ನಾನು ಪೇಟೆಗೆ ಹೋಗಿ ಕೇಕ್ ತೆಗೆದುಕೊಂಡು ಬರ್ತೀನಿ, ನೀನೆಲ್ಲ ರೆಡಿ ಮಾಡು. ಆ ತೊಂದರೆ ನೀನು ಕೊಡಬಾರ್ದಂತ ಆಲ್ರೆಡಿ ಕೇಕ್ ತೊಗೊಂಬಂದಿದ್ದೇನೆ. ಎಲ್ಲ ವ್ಯವಸ್ಥೆ ನಾ ಮಾಡಿದ್ದೀನಿ ಅಣ್ಣ. ಹೌದಾ? ಹಾ. ನನ್ನ ತಮ್ಮ ಅಂದ್ರೆ ಜಾಣ ಕಣು.
ನಗುತ್ತಾ ಬಾಳು ಹೀಗೆ 100 ವರುಷ ಒಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ಬನಿಗೆ ಸಂತೋಷವೇ ಉಡುಗೊರೆಯು ಉಲ್ಲಾಸದ ಶುಭ ಬನಿಗೆ ಸಂತೋಷವೇ ಉಡುಗೊರೆಯು ನಗುತ್ತಾ ನಗುತ್ತಾ ಬಾಳು ಹೀಗೆ 100 ವರುಷ ಹೆದ್ದು ಹೀಗೆ ಇರಲಿ ಇರಲಿ ಹರುಷ ಹರುಷ ಅಣ್ಣ ನೀ ತುಂಬಾ ಚೆನ್ನಾಗಿ ಹಾಡು ಹೇಳ್ತೀಯ, ಒಂದು ಹಾಡು ಹೇಳು. ನಾ ಹಾಡಾಕತ್ತೀನಿ ಅಂದ್ರೆ ಯಾರು ಕುಂದಿರಲ್ಲ. ಎಲ್ಲರೂ ಸೇರಿ ಹಾಡು. ಇವುದೆಂದು ಬಾಳಿಗೆ ಆನಂದ ತುಂಬಿರಲೆಂದು ತಂಗಮ್ಮ ನಿನ್ನ ಬಾಳು ಬಂಗಾರವಾಗಲೆಂದು ಹಾರೈಸುವೆ ನಾನೇ ದಿನ ಹಾರೈಸುವೆ ನಾನೇ ದಿನ ಎಂದೆಂದು ಬಾಳಲಿ ಹೀಗೆ ಆನಂದ ತುಂಬಿರಲೆಂದು ತಂಗಮ್ಮ ನಿನ್ನ ಬಾಳು ಬಂಗಾರವಾಗಲೆಂದು ತಂಗಮ್ಮ ನಿನ್ನ ಬಾಳು ಬಂಗಾರವಾಗಲೆಂದು ಹಾರೈಸುವೆ ನಾನೀ ದಿನ ಹಾರೈಸುವೆ ನಾನೀ ದಿನ ಎಂದೆಂದು ಬಾಳಲಿ ಹೀಗೆ ಆನಂದ ತುಂಬಿರಲೆಂದು ಎಂದೆಂದು ಬಾಳಲಿ ಹೀಗೆ ಆನಂದ ತುಂಬಿರಲೆಂದು ಸಿಂಗಾರಿ ನಿನ್ನ ಬಾಳು ಬಂಗಾರವಾಗಲೆಂದು ಸಿಂಗಾರಿ ನಿನ್ನ ಬಾಳು ಬಂಗಾರವಾಗಲೆಂದು ಹಾರೈಸುವೆ ನಾನೀ ದಿನ ನಿನಗೊಂದು ಸರಿ ಜೋಡಿ ಬೇಕೇನು ಕೇಳು ನಿನಗೊಂದು ಸರಿ ಓ, ಮಧುಚಂದ್ರ ಎಲ್ಲಿ ಅಂತ ಕಿವಿಯಲ್ಲಿ ಬೇಕೇನೆ ಹೊದ್ದದ ಸರವು ಬೇಕೇನೆ ಮುತ್ತಿನ ಸರವು ಮುಂದೆಂದು ಬಾಳಿನ ಹೀಗೆ ಆನಂದ ತುಂಬಿರಲೆಂದು ಎಂದೆಂದು ಬಾಳಿನ ಹೀಗೆ ಆನಂದ ತುಂಬಿರಲೆಂದು ತಂಗಮ್ಮ ನಿನ್ನ ಬಾಳು ಬಂಗಾರವಾಗಲೆಂದು ತಂಗಮ್ಮ ನಿನ್ನ ಬಾಳು ಬಂಗಾರವಾಗಲೆಂದು ಹಾರೈಸುವೆ ನಾನೀ